BBMP ಲಿಮಿಟಲ್ಲಿ ಅದು ವಿದ್ಯಾರಣ್ಯಪುರ ಹತ್ತಿರದಲ್ಲಿ 65,000 ರೆಂಟಲ್ ಇನ್ಕಮ್ ಬರುವ ಮತ್ತು ಓನ್ ಬೋರ್ವೆಲ್ ಇರುವ ನಾರ್ತ್ ಫೇಸಿಂಗ್ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಇದ್ದೀನಿ. ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರಣ್ಯಪುರದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಈ ಮನೆ ಬರೋದು. ಹೊಸ ಮನೆ, ಕಂಪ್ಲೀಟ್ ಬಿಲ್ಡಿಂಗ್ ಕೊಟ್ಟರೆ 65,000 to 70,000 ಬಾಡಿಗೆ ಬರುತ್ತೆ. ಇಲ್ಲ ನೀವು ಇತ್ಕೊಂಡು ಅಂದರೆ ಆರಾಮಾಗಿ 40,000 to 45,000 ಗಳಿಸ್ಬೋದು. ಡೀಟೇಲ್ಸ್: ಡೈಮೆನ್ಷನ್ 30 into 40 ಇನ್ ಸ್ಕ್ವೇರ್ ಫೀಟ್ 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ DC ಕನ್ವರ್ಷನ್ BBMP, ವಾಟರ್ ಕಾವೇರಿ CMC, ಓನ್ ಬೋರ್ವೆಲ್. ಟೋಟಲ್ ಫ್ಲೋರ್ G+2.5. ಈಗ ಕಾರ್ ಪಾರ್ಕಿಂಗ್ ನೋಡೋಣ. ಇದು ಸ್ಪೇಷಿಯಸ್ ಕಾರ್ ಪಾರ್ಕಿಂಗು. ಆರಾಮಾಗೆ 2 ಕಾರ್ನ ಪಾರ್ಕ್ ಮಾಡಿ 3 ಇಲ್ಲ 5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. 3 ಒಂದು 5-6 ಬೈಕನ್ನು ಆರಾಮಾಗಿ ಪಾರ್ಕ್ ಮಾಡ್ಬೋದು. ನೋಡಿ, ಆಪೋಸಿಟ್ ವಾಲ್ಸ್ಗೆಲ್ಲ ಐಗ್ಲಾಜಿ 2x4 ಟೈಲ್ಸ್ ಹಾಕಿದ್ದಾರೆ. ಗೇಟ್ ಅಂತಾರೆ MS ಗೇಟ್. ಇದು ಸಂಪ್, 15,000 to 18,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ಇದು ಕಾವೇರಿ ಮೀಟರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಬೋರ್ವೆಲ್ ಇದು. ಬೋರ್ವೆಲ್ ಇದೆ, ಕಾವೇರಿ ಇದೆ, CMC ಇದೆ, ವಾಟರ್ ಸಮಸ್ಯೆ ಇಲ್ಲ. ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್, ಫೇಸಿಂಗ್ ನಾರ್ತ್, ಫ್ರೇಮ್ ಡೋರು ಟೀಕ್. ಇದು 2 BHK ಹೌಸ್, ಹಾಲ್ ಇದೆ, TV ಕ್ಯಾಬಿನೆಟ್ ಇದೆ. ಕಾರ್ ಪಾರ್ಕಿಂಗ್ ಸೈಡ್ ಒಂದು ವಿಂಡೋ ಇದೆ ನೋಡಿ, POPನೂ ಮಾಡಿದ್ದಾರೆ. ಇನ್ನು ಲೈಟಿಂಗ್ಸ್ ಏನು ಸ್ಪಾಟ್ ಲೈಟ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಮನೆ ಬಾಡಿಗೆ ಕೊಟ್ಟರೆ 15,000 ಬರುತ್ತೆ. ನೋಡಿ, ಒಂದಲ್ಲ 2 ಕಿಟಕಿ ಕೊಟ್ಟಿದ್ದಾರೆ ಹಾಲಲ್ಲಿ. ಕಿಚನ್ ದೊಡ್ಡದಾಗಿದೆ ಕಣ್ರಿ, ಸೂಪರ್. ಇದು ಮಾಡ್ಯುಲರ್ ಕಿಚನ್. ಇದರಲ್ಲೂ ಒಂದಲ್ಲ 2 ಕಿಟಕಿ, ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಯುಟಿಲಿಟಿನೂ ಕೊಟ್ಟಿದ್ದಾರೆ, ದೊಡ್ಡ ಮನ್ಸು ಬಿಲ್ಡರ್ದು. ಈ ರೀತಿ ಯುಟಿಲಿಟಿ, 2 ಕಿಟಕಿ, ಈ ಥರ ಸ್ಪೇಷಿಯಸ್ ಹಾಲ್ ಇದ್ದರೆ ಸ್ಪೇಷಿಯಸ್ ಕಿಚನ್ ಇದೆ. 100% ಹೆಣ್ಮಕ್ಳಿಗಂತೂ ಇಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ಇಷ್ಟ ಆಯ್ತು ಅಂದರೆ ಗಂಡು ಮಕ್ಕಳು ತೊಗೊಳ್ಳೇಬೇಕು, ತೊಗೊತೀವಿ. ಇದು ನೋಡಿ, ಯುಟಿಲಿಟಿನೂ ದೊಡ್ಡದಾಗಿದೆ. ಅಲ್ಲಿ ಪ್ರಾವಿಷನ್ ಹ್ಯಾಂಡ್ ವಾಶ್ ಬೇಷನ್ನು ಕೊಟ್ಟಿದ್ದಾರೆ ಪಾತ್ರೆ ತೊಳೆಯೋದಕ್ಕೆ. ಓಕೆ, ಇದು ಪೂಜಾ ರೂಮು. ಪೂಜಾ ರೂಮಲ್ಲೂ ಸೇಮ್ ಟೈಲ್ಸ್ ಎಲ್ಲ ಹಾಕಿರೋ ಗೋಲ್ಡ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ವೆರಿ ನೈಸ್. ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1. ಈ ಬೆಡ್ರೂಮನ್ನು ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. POP ಮಾಡಿಲ್ಲ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಈ ಬೆಡ್ರೂಮ್. ಅದೇ ಈ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಒಂದು ಸೈಡಿಂದ ನೋಡ್ತಾ ಬರೋ ಬನ್ನಿ. ನೋಡಿ, ಇದು ಅಟ್ಯಾಚ್ ವಾಶ್ರೂಮ್. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿರೋ. ಕಮೋಡು ವೆಸ್ಟರ್ನ್ ಕಮೋಡೆ, ಸ್ಪೇಷಿಯಸ್ ಆಗೂ ಇದೆ. ಎಕ್ಸಾಸ್ಟ್ ಫ್ಯಾನ್ ಹೋಲು ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ವಿಂಡೋ, ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದು, ಅಲ್ಲಿ ಟ್ರಿಪಲ್ ಕಟ್ ಆಗ್ಬೋದು ಫಸ್ಟ್ ಬೆಡ್ರೂಮಲ್ಲಿ. ಇದರಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ವಾಲ್ ಆಫ್ಟು ಕೊಟ್ಟಿದ್ದಾರೆ ನೋಡಿ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಕಾಮನ್ ಟಾಯ್ಲೆಟ್ ಅಲ್ಲಿ ಸೆಂಟ್ರಲ್ಲಿ ಇತ್ತಲ್ಲ, ಅದು ಕಾಮನ್ನು. ನಮ್ಮ ಹುಡುಗ ತೋರಿಸೋದು ಮರ್ತೋಗಿದ್ದಾನೆ. ಓಕೆ, ಗ್ರೌಂಡ್ ಫ್ಲೋರ್ 2 BHK ಹೌಸ್ ನೋಡಿದ್ರಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೆಪ್ಸ್ ಮತ್ತು ಸ್ಟೆಪ್ಸ್ ಕೆಳಗಡೆ ಸ್ಟೇರ್ ಕೇಸ್ ಅಬ್ಸರ್ವ್ ಮಾಡಿ. ಅಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸ್ಟೆಪ್ಸು, ಗ್ರಾನೈಟ್ಸು, ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸ್. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ 3 BHK ಓನರ್ ಹೌಸ್ ಇದೆ ನೋಡಿ. ವಾಸ್ತು ಪ್ರಕಾರ ನಾರ್ತು ಈಸ್ಟ್ ಕಾರ್ನರು ಫುಲ್ಲು ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಹ್ಯಾಲೋ ಇದೆ, ಅದು ಆ್ಯಕ್ಚುಲಿ ಇರಲೇಬೇಕು. ಈ ಥರ ಖಾಲಿ ಬಾರೆ ಏನು ಇರಬಾರ್ದು. ಇದು 3 BHK ಓನರ್ ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತು, ಫ್ರೇಮ್ ಡೋರ್ 2, ಟೀಕ್ ವುಡ್. ಇದು 3 BHK ಹಾಲ್, ಸ್ಪೇಷಿಯಸ್ ಆಗಿದೆ. POP ಹಾಕಿದ್ದಾರೆ, ಸ್ಪಾಟ್ ಲೈಟ್ ಫಿಟ್ ಮಾಡಿಲ್ಲ. ಫ್ಲೋರಿಂಗ್ ಗ್ರಾನೈಟ್ಸು ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿ ಎಲ್ಲ ಪಾಲಿಶ್, ಇದು ಆ್ಯಸಿಡ್ ವಾಶ್ ಮಾಡಿ ಪಾಲಿಶ್ ಹಾಕಿದ್ರೆ ಎದ್ದು ಕಾಣಿಸ್ತದೆ, ಸೂಪರಾಗಿ ಕಾಣಿಸ್ತದೆ.
ನೋಡಿ ವಿಂಡೋ ಟೀಕ್ ವುಡ್ ಮೇನ್ ವಿಂಡೋ ಇದು ಲೆಫ್ಟ್ಗೆ. ಇದು ಟಿ ವಿ ಕ್ಯಾಬಿನೆಟು, ದೊಡ್ಡ ಟಿ ವಿ ಕ್ಯಾಬಿನೆಟು, ಆರಾಮಾಗಿ ನೀವು ಎಷ್ಟು ದೊಡ್ಡದಾದ್ರೂ ಫಿಟ್ ಮಾಡ್ಬೋದು. ಕಿಚನ್ನು ಎಂಟ್ರೆನ್ಸ್ಗೆಲ್ಲ ಆರ್ಚ್ ಕೊಟ್ಟಿದ್ದಾರೆ ವುಡ್ಡಲ್ಲಿ. ಮಾಡಲರ್ ಇಟಾಲಿಯನ್ ಮಾಡಲ್ ಕಿಚನ್ ಫುಲ್ ಸ್ಪೇಷಿಯಸ್ ಇದೆ. ವಿಂಡೋನು ಕೊಟ್ಟಿದ್ದಾರೆ, ಯುಟಿಲಿಟಿ ಇದೆ, ಇಂಟೀರಿಯರ್ಸು ಚೆನ್ನಾಗಿದೆ ಮಾಡಿದ್ದಾರೆ. ಲಾಫ್ಟ್ ಇದೆ, ಕೆಳಗಡೆ ಎಲ್ಲ ನಿಮ್ಗೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟು ಸ್ಪೇಷಿಯಸ್ ಆಗಿದೆ. ಇದು ಯುಟಿಲಿಟಿಯಲ್ಲಿ ಫುಲ್ ಸೇಫ್ಟಿ ಗ್ರಿಲ್ ಕೊಡ್ತಾರೆ ನೋಡಿ. ಅಲ್ಲೂ ಒಂದು ಸಿಂಕ್ ಕೊಡ್ತಾರೆ, ಆರಾಮಾಗಿ ನೀವು ವಾಶ್ ಮಾಡಲಿಕ್ಕೆ ಪಾತ್ರೆಗಳು ಅನುಕೂಲ ಇರುತ್ತೆ. ಇದು ಪೂಜಾ ರೂಮು. ಫ್ರೇಮ್ ಡೋರ್ 2 ಟೀಕ್ ಕೊಡ್ತಾರೆ ಇಲ್ಲಿ. ಹಾಲು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ, ಹಾಲಲ್ಲಿ 2 ಕಿಟಕಿ ಇರೋದು. ಈಗ ಬೆಡ್ರೂಮ್ಸ್ ನೋಡಿ, ಇದು ಬೆಡ್ರೂಮ್ 1, ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ನಲ್ಲಿ ವಿಂಡೋ ಇದೆ, ವಾರ್ಡ್ರೋಬ್, ಸ್ಲೈಡಿಂಗ್ ಡೋರು, ಫ್ಲೋರಿಂಗ್ ಗ್ರಾನೈಟ್ಸು, ಡಬಲ್ ಕಾಟ್ ಆ್ಯಂಡ್ ಟ್ರಿಪಲ್ ಕಾಟ್ ಆಗ್ಬೋದು, ದೊಡ್ಡದಾಗಿದೆ. ಕ್ವೀನ್ ಸೈಜ್ ಬೆಡ್ರೂಮ್ ಇದು. ಇಲ್ಲೂ POP ಮಾಡಿದ್ದಾರೆ. ಮಿರರು ಎಲ್ಲ ಫಿಟ್ ಮಾಡಿಕೊಡ್ತಾರೆ. ಇದು ಬೆಡ್ರೂಮ್ 2, ಕಿಂಗ್ ಸೈಜ್ ಬೆಡ್ರೂಮ್ ಇದು. ಸೊ ಕಿಂಗ್ ಸೈಜ್ ಬೆಡ್ರೂಮಲ್ಲಿ ರಾಜ ಕೊಠಡಿ ಇದು. ಬೆಡ್ರೂಮಲ್ಲಿ ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, POP ಇದೆ. POPಗಿನ್ನ ಸ್ಪಾಟ್ ಲೈಟ್ ಫಿಟ್ ಮಾಡಿದೆ, ಎಲ್ಲೂ ಮಾಡಿಲ್ಲ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದರೆ ಕಿಂಗ್ ಸೈಜ್ ಕಾಟ್ ಆಗ್ಬೋದು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರು, ಮಿರರಿನ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಇದು ಕಿಂಗ್ ಸೈಜ್ ಬೆಡ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್, ಸ್ಪೇಷಿಯಸ್ ಆಗಿದೆ. ಕಮೋಡು, ವಾಲ್ ಮೌಂಟ್ ಕಮೋಡು, ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಗೀಜರ್ ಪಾಯಿಂಟು, ಶವರ್ ಪಾಯಿಂಟು ಎಲ್ಲನೂ ಈ ಬೆಡ್ರೂಮಲ್ಲಿ ಲಭ್ಯವಿದೆ. ಇದು ಕಾಮನ್ ಟಾಯ್ಲೆಟು. ಕಾಮನ್ ಟಾಯ್ಲೆಟಲ್ಲೂ ಕಮೋಡ್ ವೆಸ್ಟರ್ನು, ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಸೇಮ್ ಎಲ್ಲ ಇಲ್ಲೂ ಸೇಮ್ ಸೋಲಾರು, ಗೀಜರ್ ಪಾಯಿಂಟು, ಶವರು ಎಲ್ಲನೂ ಕೊಟ್ಟಿದ್ದಾರೆ. ವಾಟರ್ ಪ್ರೂಫ್ ಡೋರ್ಸ್ ಫಿಟ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಸೊ ಪ್ಲ್ಯಾನು ಚೆನ್ನಾಗಿದೆ. ನೀವೊಮ್ಮೆ ವಿಸಿಟ್ ಮಾಡಿ. ಇನ್ನೂ ಕ್ಲೀನ್ ಮಾಡಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ 3 ಡೇಸ್ ವರ್ಕ್ ಅಷ್ಟೇ. ಕ್ಲೀನ್ ಮಾಡೋದು, ಸ್ಪಾಟ್ಲೈಟ್ ಹಾಕೋದೆಲ್ಲ ಫಿನಿಶ್ ಆಯಿತು ಅಂದರೆ ಯಾರೋ ಒಬ್ರು ತೊಗೊತಾರೆ. ಭಾಳ ಚೆನ್ನಾಗಿದೆ. ವಾಸ್ತುಗೆ 99% ಮ್ಯಾಚ್ ಆಗುತ್ತೆ. ಇದು ಬೆಡ್ರೂಮ್ 3, ಸೂಪರಾಗಿದೆ. ಬೆಡ್ರೂಮ್ 3 ಡಬಲ್ ಕಾಟ್ ಆ್ಯಂಡ್ ಟ್ರಿಪಲ್ ಕಾಟ್ ಆಗ್ಬೋದು. ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಇಲ್ಲ ಕಿಡ್ಸ್ ಇಲ್ಲ ಅಂತ ಅಂದರೆ ಗೆಸ್ಟ್ ಬೆಡ್ರೂಮ್, ಇಲ್ಲ ಪೇರೆಂಟ್ಸ್ ಬೆಡ್ರೂಮ್. ಯುವರ್ ವಿಶ್, ಯು ಕ್ಯಾನ್ ಅಲಾಟ್ ದಿಸ್ ಬೆಡ್ರೂಮ್ ಟು ಎನಿವನ್. ಇಟ್ ಈಸ್ ಲೆಫ್ಟ್ ಟು ಯು. ನೋಡಿದ್ರಲ್ಲ, ಇಂಥ 3 BHK ಓನರ್ ಹೌಸ್ ನೀವು ಇರಲ್ಲ, ಬಾಡಿಗೆ ಕೊಡ್ತೀವಿ ಅಂದರೆ 20,000 ಮೇಲೇ ಗಳಿಸ್ಬೋದು. ಒಂದು 25,000 ಐ ಥಿಂಕ್ ಸೊ. ಓಕೆ, ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸ್ಟೆಪ್ಸು, ರೈಲಿಂಗ್ಸು ಸೇಮು. ಏನಂದು ಸೆಕೆಂಡ್ ಫ್ಲೋರಲ್ಲಿ ಮೊದಲು 1 BHK ನೋಡ್ತಿದ್ದೀವಿ ನೋಡಿ. ಶೋಯಿಂಗ್ ಯು ಹಾಲಲ್ಲಿ ಹಾಲು ಸ್ಪೇಷಿಯಸ್ ಆಗಿದೆ. POP ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸು, TV ಕ್ಯಾಬಿನೆಟ್ ಇದೆ. ಕಿಚನ್ ಮಾಡಲ್ಲ, ಕಿಚನ್ನು ಸ್ಪೇಷಿಯಸ್ ಆಗಿದೆ. ವೆರಿ ನೈಸ್. ಯುಟಿಲಿಟಿ ಎಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ನನಗೆ ಭಾಳ ಇಷ್ಟ ಆಯಿತು ಅಂದರೆ ಕಿಚನ್ ಸ್ಪೇಷಿಯಸ್ ಇದೆ. ಅದು ಭಾಳ ಇಷ್ಟ ಆಯಿತು. ಪ್ಲಾನಿಂಗು ಚೆನ್ನಾಗಿದೆ, ವಾಸ್ತು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಜನ ವಾಸ್ತವ್ರು ಏನು ಹೇಳ್ತಾರೆ, ನಾರ್ತ್ ಈಸ್ಟು ಕಾರ್ನರು ಎಂಟಿ ಇರಬೇಕು, ಏನು ಕಟ್ಟಡ ಇರಬಾರ್ದಲ್ಲಿ, ಹಾಗಿದ್ದರೆ ಚೆನ್ನಾಗಿ ಏಳಿಗೆ ಬರುತ್ತೆ, ಸೂಪರಾಗಿರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿ ಬರ್ತದೆ ಅವ್ರಿಗೆ, ಅಲ್ಲಿ ವಾಸ ಮಾಡೋರಿಗೆ ಅಂತ. ಸೊ ನಿಮ್ಗಂತೂ ಇದು ಯಾರು ವಾಸ್ತು ನಂಬ್ತಿರೋ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಬೆಡ್ರೂಮು. ಐ ಥಿಂಕ್ ಇದು ಡಬಲ್ ಬೆಡ್ರೂಮ್. ಇದು 1 BHK ಅಲ್ಲ. ಈ ಡಬಲ್ ಬೆಡ್ರೂಮಲ್ಲಿ ಇದು ಬೆಡ್ರೂಮ್ 1 ಮಾಸ್ಟರ್ ಬೆಡ್ರೂಮು. ವಿಂಡೋ ಇದೆ, ವಾರ್ಡ್ರೋಬ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸು ನೋಡಿ. ಲಾಫ್ಟ್ ಕೊಟ್ಟಿದ್ದಾರೆ 2 ಸೈಡು. ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಅಟ್ಯಾಚ್ಡ್ ವಾಶ್ರೂಮ್ ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ 8 ಫೀಟ್ವರೆಗೂ ಕೊಟ್ಟಿದ್ದಾರೆ. ಸೇಮ್ ಕಮೋಡ್ ವೆಸ್ಟರ್ನು ಎಲ್ಲನೂ ಇದೆ. ಗೀಜರ್ ಪಾಯಿಂಟು ಲೇಟೆಸ್ಟಾಗಿ ಎಲ್ಲ ಮನೆಗಳಲ್ಲೂ ಇರುತ್ತೆ ಕಣ್ರಿ, ಇದು ಫಿಕ್ಸ್ಡ್, ನೆನ್ಪಿಟ್ಕೊಳ್ಳಿ. ಇದು ಬೆಡ್ರೂಮ್ 2. ಬೆಡ್ರೂಮ್ 2 ಇಲ್ಲೂ ವಿಂಡೋ ಇದೆ, ಕಾಟು ಟ್ರಿಪಲ್ ಕಟ್ ಆಗ್ಬೋದು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅದು ರೈಟ್ ಇಲ್ಲಿ ಸೆಂಟ್ರಲ್ ಇದು ಕಾಮನ್ ಟಾಯ್ಲೆಟ್ ಆರ್ ವಾಶ್ರೂಮ್, ವಾಟ್ ಎವರ್ ಯು ಕಾಲ್ ಇಟ್. ವಾಶ್ರೂಮ್, ರೆಸ್ಟ್ ರೂಮ್, ಟಾಯ್ಲೆಟ್, ಯುವರ್ ವಿಚ್ ವರ್ಡ್ ಯು ಯೂಸ್. ಓಕೆ, ಇಲ್ಲಿ ಹಾಲಲ್ಲೂ ವಿಂಡೋ ಇದೆ ನೋಡಿ.
ಇದು ಬಾಡಿಗೆ ಕೊಟ್ಟರೆ 15,000 ಫಿಕ್ಸ್. ಇದು ಬೆಡ್ರೂಮ್ 1 BHK ಹೌಸು, ಫ್ರೇಮ್ ಡೋರ್ 2, ಸೇಮ್ TK. ಓಕೆ, ಇದು ಹಾಲು, ಬೆಡ್ರೂಮ್ ಫೇಸಿಂಗ್ ಈಸ್ಟ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಬಾಡಿಗೆ ಮನೆವು. ಅದು TV ಕ್ಯಾಬಿನೆಟು, ರೆಫ್ರಿಜಿರೇಟರ್ ಪಾಯಿಂಟು, ಕಿಚನಲ್ಲಿ ಮಾಡಲ್ಲ ಕಿಚನ್. ಇದು ವಿಂಡೋ ಇದೆ, ವಾಲ್ಗೆಲ್ಲ ಸೇಮ್ ಟೈಲ್ಸ್ ಹಾಕಿ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ಈ 1 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 8,000 ರಿಂದ 10,000. 10 ಅಂತ ಹೇಳಲ್ಲ, ನಾನು 8 ಅಂತ ಹೇಳ್ತೀನಿ. ಸೊ ಅದು ಬಂದರೆ ನಿಮಗೆ ಬೋನಸ್ಸು, ನೀವು ಖುಷಿ ಪಡ್ತೀರಾ. ನೋಡಿ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ಇಲ್ಲ ಕಡಿಮೆ ಬಂದು ನಾನು 10 ಅಂತ ಹೇಳಿ ನಿಮಗೆ 8ಕ್ಕೆ ಬಂದು ಅಂದ್ಕೊಂಡು ನಾನು ಬೇಕಂತೀರ, ಬೇಡ. ಐ ಡೋಂಟ್ ಲೈಕ್ ಟು ಡಿಸಪಾಯಿಂಟ್ ಯು ಇನ್ ದಿಸ್ ಮ್ಯಾಟರ್. ಸೊ ದಟ್ಸ್ ವೈ ಐ ಟೆಲ್. ಸೊ -2,000 ಲೆಸ್. ಇಫ್ ಇಟ್ ಈಸ್ 10,000 ದೇರ್ ಐ ಟೆಲ್ 8,000. ಇದು ಟಾಯ್ಲೆಟ್ ಕಾಮನ್ ಇದೆ, ಅಟ್ಯಾಚ್ಡ್ ಇದೆ. ಕಮೋಡು, ವೆಸ್ಟರ್ನ್ ಕಮೋಡು. ನೋಡಿದ್ರಲ್ಲ, ಟೋಟಲ್ ಬಿಲ್ಡಿಂಗ್ ಕೊಟ್ಟರೆ 65,000 ರಿಂದ 70,000 ನೆನ್ಪಿಟ್ಕೊಳ್ಳಿ. ಫುಲ್ ಇಲ್ಲ ನಾವು ಫಸ್ಟ್ ಫ್ಲೋರ್ ಇರ್ತೀವಿ ಅಂದರೆ 40,000 ರಿಂದ 45,000 ಗಳಿಸ್ಬೋದು. ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಆಗಲ್ಲ, ಯಾಕಂದರೆ DC ಕನ್ವರ್ಷನ್ BBMP B ಖಾತಾ ಅಂದರೆ ಈಗ ಪ್ರೆಸೆಂಟ್ ಈ ಖಾತಾ ಇದೆ. ಸೊ ಆಗುತ್ತೆ. ಆದರೆ ನ್ಯಾಷನಲೈಸಲ್ಲಿ ಆಗಬೇಕು ಅಂದರೆ ಈ BBMP ಇವಾಗ ಸರ್ಕಾರ ಬಿಟ್ಟಿದ್ದಾರಲ್ಲ, B ಖಾತೆಯಿಂದ ಈ ಖಾತಾ ಮಾಡಿಸ್ಕೊಂಡ್ರೆ ಆಗುತ್ತೆ. ಹೈಲೈಟ್ಸ್ ಅಂತೀರಾ, ಮಾನ್ಯತಾ ಟೆಕ್ ಪಾರ್ಕು ಅವೆಲ್ಲ ಜಸ್ಟ್ ಒಂದು 8 ರಿಂದ 9 ಕಿಲೋಮೀಟ್ರು. ಹೆಬ್ಬಾಳ್ ಫ್ಲೈಓವರ್ 5 ರಿಂದ 6 ಕಿಲೋಮೀಟ್ರು. ಏರ್ಪೋರ್ಟ್ ರೋಡು ಅವೆಲ್ಲ ಜಸ್ಟ್ ಒಂದು 5 ರಿಂದ 6 ಕಿಲೋಮೀಟ್ರು. ಏರ್ಪೋರ್ಟ್ ರೋಡ್ ಭಾಳ ಇಂಪ್ರೂವ್ ಆಗ್ತಿದೆ ಫಾಸ್ಟಾಗೆ. ಸೊ ಫಾಸ್ಟಾಗಿ ಆಗ್ತಾಯಿದೆ. ನಿಮ್ಗೆ IT ಹಬ್ ಅದೇ ಬರುತ್ತೆ. ದೊಡ್ಡ IT ಕಂಪ್ನಿಗಳೆಲ್ಲ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಅವೆಲ್ಲ ಫಿನಿಶ್ ಆಯ್ತು ಅಂದರೆ ಆಲ್ರೆಡಿ ಕೆಲವೊಂದು IT ಪಾರ್ಕ್ಗಳು ಇದ್ದಾವೆ ಆ ರೋಡಲ್ಲಿ. ಇನ್ನೊಂದು 2 ಇಯರ್ಸ್ಗೆ ಹೆವಿ ಡಿಮ್ಯಾಂಡ್ ಅಂಥ ಲೊಕೇಶನ್ಗೂ ಹತ್ತಿರ. ಬಳ್ಳಾರಿ ರೋಡ್ ಹತ್ತಿರ, ಮೆಟ್ರೋ ಸ್ಟೇಷನು ಬಳ್ಳಾರಿ ರೋಡಲ್ಲಿ ಗೊತ್ತಲ್ಲ, ಅದಕ್ಕೂ ಹತ್ತಿರ. ಅದೆಲ್ಲ ಬೇಡ, ಸಂಭ್ರಮ್ ಕಾಲೇಜು ಇನ್ನೂ ಹತ್ತಿರ ಅಂದರೆ ಅವೇಕ್ಷ ಹಾಸ್ಪಿಟಲು, BMTC ಬಸ್ ಸ್ಟ್ಯಾಂಡು, ಉಡುಪಿ ಹೋಟೆಲು, ಫೇಮಸ್ ಹೋಟೆಲ್ಸು, ಫೇಮಸ್ ಹಾಸ್ಪಿಟಲ್ಸು, ಕಾಲೇಜಸ್ಸು, ಸ್ಕೂಲ್ಸು, ನಾರಾಯಣ ಸ್ಕೂಲು, ಚೈತನ್ಯ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇವೆಲ್ಲನೂ ಹತ್ತಿರ. ಇಲ್ಲಿ ಲಾಸ್ಟ್ ಫ್ಲೋರಲ್ಲಿ 1 RK ಅದು ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಇದು 1 RK ಬಾಡಿಗೆ ಕೊಟ್ಟರೆ ಅದು ಆರಾಮಾಗಿ ಒಂದು 5,000 ಅಂತ ಕೊಡ್ತಾರೆ. ಸೊ ಸಂಭ್ರಮು ಎಲ್ಲ ಹೇಳಿದೆ. ಯಶವಂತಪುರ ಒಂದು 6 ರಿಂದ 7 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದೆ. ವಿದ್ಯಾರಣ್ಯಪುರ, ಯಲಹಂಕ 2 ರಿಂದ 4 ಕಿಲೋಮೀಟ್ರ್ ಒಳಗಡೆ. ಪ್ರೈಸ್ 1,95,00,000, ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ವಿದ್ಯಾರಣ್ಯಪುರ, ನಾರ್ತ್ ಬ್ಯಾಂಗ್ಳೂರ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಮನೆ ವಿಸಿಟ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡಯಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.